ಸಾಮಾನ್ಯವಾಗಿ ಈ ಹಬ್ಬದ ಊಟ ಉಣಿಸಿದಾಗ, ಮದುವೆಗಳಲ್ಲಿ ಊಟ ಮಾಡಿದಾಗ ನಿಮಗೆಲ್ಲ ಊಟ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಒಂದು ಹಣ್ಣು ಕೊಡ್ತಾರೆ. ಯಾವುದದು? ಎಲ್ರಿಗೂ ಗೊತ್ತಿದೆಯಲ್ಲ. ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗ್ರಿ ಊಟ ಆದ ಕೂಡಲೇ ಏನು ಕೊಡ್ತಾರೆ? ನಿಮ್ಗೆ ಅಕಸ್ಮಾತ್ ಮೂಲವ್ಯಾಧಿ ತ್ರಾಸ ಆಯ್ತು ಅಂತ ಇಟ್ಕೊಳ್ಳಿ, ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟ್ರೇ ಮೂಲವ್ಯಾಧಿ ತ್ರಾಸಾಗಿದೆ, ಏನು ಮಾಡ್ಬೇಕು? ಅವ್ರು ಹೇಳ್ತಾರೆ, ಊಟ ಆದಮೇಲೆ ಪ್ರತಿ ದಿವಸ 2 ಬಾಳೆಹಣ್ಣು ತಿನ್ನಿ, 2 ತಿಂಗಳಲ್ಲಿ ನಮ್ಮ ಹತ್ರ ಆಪರೇಷನ್ನಿಗೆ ಬನ್ನಿ. ಅಂಡರ್ಸ್ಟುಡ್? ಅದು ಹೇಳಲ್ಲ ಅವರು, ಅದು ಅಂಡರ್ಸ್ಟುಡ್, ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ. ಇಲ್ಲಿ ದೊಡ್ಡ ಅನುಭವ ಮೋಸಕರ ಅಂತೇನು ಹಿಪೋಕ್ರಟಿಸ್ ಹೇಳಿದಾನಲ್ಲ, ಒಂದು ದೊಡ್ಡ ಮೋಸಕರ ಅನುಭವ ಆಗ್ತಾ ಇದೆ ನಿಮ್ಗೆಲ್ರಿಗೂ. ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಭಾವಿಸ್ಕೊಂಡಿದ್ದೀರಲ್ಲ, ಅದು ಒಳ್ಳೇದಲ್ಲ. ಗೊತ್ತಾಯ್ತಾ? ಒಳ್ಳೇದಲ್ಲ. ಹೆಂಗ್ರಿ ಒಳ್ಳೇದಲ್ಲ ಅಂತ ನೀವು ಕೇಳ್ತೀರಿ, ಅದನ್ನೇ ಇವತ್ತು ಹೇಳ್ಬಿಡ್ತೀನಿ. ನಾನು ಹೇಳಿದೆ ಅಂತ ನಂಬಬೇಕಾಗಿಲ್ಲ ನೀವು. ನಾಳೆಯಿಂದ ಪ್ರಯೋಗ ಮಾಡಿ. ಯಾರ್ಯಾರು ಬಾಳೆಹಣ್ಣು ತಿಂತಾ ಇದ್ರು ಇಷ್ಟು ದಿವಸ, ಒಂದು 15 ದಿವಸ ಬಿಟ್ಟು ನೋಡ್ರಿ, ಆಮೇಲೆ 15 ದಿವಸ ತಿಂದು ನೋಡ್ರಿ. ಆವಾಗ ತಿಂದಾಗ ಹೇಗಿರ್ತದೆ, ತಿಂದೆ ಇದ್ದಾಗ ಹೇಗಿರ್ತದೆ ನಿಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾ ಇರುವ ಏಕೈಕ, ಏನಂತ ಕರಿತೀರೋ ನೀವು ನನಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಏಕೈಕ ವ್ಯಕ್ತಿ ನಾನು ಒಬ್ಬನೇ, ಗೊತ್ತಾಯ್ತಾ? ಡಾಕ್ಟರ್ BM ಹೆಗ್ಡೆ ಅವ್ರಿಗೆ ಕೇಳಿದೆ ಈ ಮಾತನ್ನ. ಅವ್ರು ಹೇಳಿದ್ರು, ಸರಿ ಇದೆ ನಿಮ್ಮ ತರ್ಕ ಸರಿ ಇದೆ, ಅದನ್ನು ಹೇಳಿ ಎಲ್ರಿಗೂ ಅಂತ ಅಂದರು. ಡಾಕ್ಟರ್ BM ಹೆಗ್ಡೆ ಇಂಟರ್ನ್ಯಾಷನಲ್ ಫೇಮಸ್ ಕಾರ್ಡಿಯಾಲಜಿಸ್ಟ್, ವಿಶ್ವ ಪ್ರಸಿದ್ಧ ಹೃದಯ ರೋಗ ತಜ್ಞರವರು, ಗೊತ್ತಾಯ್ತಾ? ಈಗ ಬಾಳೆಹಣ್ಣು ಯಾಕೆ ತಿನ್ನಬಾರ್ದು ಅಂತ ಹೇಳ್ತೀನಿ ಮಕ್ಕಳಿಗೆ, ಗಮನ ಕೊಟ್ಟು ಕೇಳಿ. ಈಗ ನೀವು ಬೇಯಿಸಿದ ಆಹಾರ ತಿಂತೀರಲ್ಲ, ಉಪ್ಪಿಟ್ಟು, ಪಲಾವು, ಚಪಾತಿ, ರೊಟ್ಟಿ ಅಥವಾ ಚೆನ್ನಾಗಿ ಹೋಳಿಗೆ ಗೀಳಿಗೆಲ್ಲ ಉಣ್ತಿರಲ್ಲ, ಜೀರ್ಣ ಆಗೋದಕ್ಕೆ ಎಷ್ಟು ಗಂಟೆ ಬೇಕು ಗೊತ್ತಿದೆಯಾ? ಎಷ್ಟು ಗಂಟೆ ಬೇಕು? ಇಲ್ಲಲ್ಲ. ಹಂಗಾರೆ 8 ತಾಸು ನಿಮ್ಗೇನು ಕೊಡಂಗಿಲ್ಲ, ಒಪ್ಕೊಂತೀರಾ? ಈಗ ಬೆಳಗ್ಗೆ ನೀವು ಉಪ್ಪಿಟ್ಟು ತಿಂದಿರ್ತಾರ ಮಸ್ತಾಗಿ, ಮಧ್ಯಾಹ್ನ ಕಸಿವಾಗ್ತದಿಲ್ಲ. 8:30 1:30ವರೆಗೆ, 1 ಗಂಟೆವರೆಗೆ, ಒಂದು 5 ತಾಸು ಅಲ್ಲ. ಜೀರ್ಣ ಆಗೋದಕ್ಕೆ 4 5 ತಾಸು ಬೇಕು. ಸಾಮಾನ್ಯ ಈ ಆರೋಗ್ಯ ಶಾಸ್ತ್ರದಲ್ಲಿ ಹೇಳೋದು 2 3 ತಾಸು ಸಾಕು ಅಂತ. 3 ತಾಸು ಜೀರ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. 4 ತಾಸು ಬೇಕು, ಚೆನ್ನಾಗಿ ಉಂಡಿದ್ರೆ 4-5 ತಾಸು ಬೇಕು. ಹೌದಾ? ಬೇಯಿಸಿದ ಆಹಾರ ಜೀರ್ಣ ಆಗೋದಕ್ಕೆ 4 ತಾಸು ಬೇಕು. ಅದೇ ಹಸಿ ಆಹಾರ ಇದೆಯಲ್ಲ, ತರಕಾರಿ, ಹಣ್ಣು, ಅದರಲ್ಲಿ ವಿಶೇಷವಾಗಿ ಹಣ್ಣುಗಳೇನಿದಾವಲ್ಲ, ಅವು 1.5 ಗಂಟೆಯಿಂದ 2 ಗಂಟೆ ಒಳಗೆ ಜೀರ್ಣ ಆಗ್ಬಿಡ್ತಾವೆ. 1.5 ಗಂಟೆಯಿಂದ 2 ಗಂಟೆ ಒಳಗೆ ಜೀರ್ಣ ಆಗ್ತಾವೆ ಹಣ್ಣುಗಳು. ಈಗ ನೀವೇನ್ ಮಾಡ್ತೀರಿ? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಮಾತಾಡ್ಬೇಡಿ. ನೀವೇನ್ ಮಾಡ್ತೀರಿ? ಚೆನ್ನಾಗಿ ಊಟ ಮಾಡ್ತೀರಿ, ಮದುವೆ ಊಟ ಮೇಲೆ 2 ಬಾಳೆಹಣ್ಣು ತಿಂತೀರಿ. ಆ ಬಾಳೆಹಣ್ಣು ಕೇಳುತ್ತೆ, ದಾರಿ ಬಿಡಿ ಅನ್ನತ್ತದ. ಯಾಕೆ? ನಾನು ಜಲ್ದಿ ಹೋಗ್ಬೇಕು, ನಂದು ಆಯುಷ್ಯ ಕಡಿಮೆ, ದಾರಿ ಬಿಡಿ ಅಂತ. ಅವಾಗ ಮೊದಲು ಹೋಗಿರ್ತಾವಲ್ಲ ಅವು ಹೋಳಿಗೆ, ಹುಗ್ಗಿ, ಕೋಡ್ಬಳೆ, ಮಿರ್ಚಿ ಬಜ್ಜಿ ಎಲ್ಲ ಹೇಳ್ತಾವ, ಕ್ಯೂನಲ್ಲಿ ಬಾರೋ ಅಂತವ ಅವು, ಗೊತ್ತಾಯ್ತಾ? ಕ್ಯೂನಲ್ಲಿ ಬಾರೋ ಅಂತವ. ಅವಾಗ ಬಾಳೆಹಣ್ಣು ಹೇಳ್ತಾ, ಇಲ್ಲಪ್ಪ ನನಗೆ ಅಲ್ಲಿ ತನಕ ಬದುಕಕ್ಕಾಗಲ್ಲ, ಬೇಗ ಬಿಡಿ ಅನ್ನಂತೆ. ಇಲ್ಲ, ಸಾಧ್ಯ ಇಲ್ಲ, ಟ್ರಾಫಿಕ್ ಜಾಮ್. ಅವಾಗ ಬಾಳೆಹಣ್ಣು ಏನಾಗುತ್ತೆ, ಆಯ್ತು ಬಿಡಪ್ಪ ಟ್ರಾಫಿಕ್ ಜಾಮ್ ಆಗಿದ್ರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಕೊಳೆಯಕ್ಕೆ ಶುರು ಆಗ್ಬಿಡುತ್ತೆ. ಆ ಕೊಳೆಯಕ್ಕೆ ಶುರುವಾಗಿದ್ದೇನೆ ಕಫ ಬರ್ಸೋ ಕೆಂಬರೋದು. ಇನ್ನು ಕೆಳಗಡೆ ಹೋಗಕ್ಕೆ ಟ್ರಾಫಿಕ್ ಜಾಮ್, ಮೇಲೆ ಹೋಗಕ್ಕೆ ಜಾಗ ಇಲ್ಲ, ಗೊತ್ತಾಯ್ತಾ? ಮೇಲೆ ಹೋಗಕ್ಕೆ ಎಲ್ಲಿ ಬೇಕಲ್ಲೇ ನುಗ್ಗಕ್ಕೆ ಶುರುವಾಗ್ತದೆ. ಶ್ವಾಸಕೋಶ ಸಿಕ್ಕರೆ ಶ್ವಾಸಕೋಶ ನುಗ್ಗುತ್ತೆ. ಅದಕ್ಕೆ ಬಾಳೆಹಣ್ಣು ಎಂದೂ ಕಫ ಆಗಲ್ಲ. ಬಾಳೆಹಣ್ಣು ಇದ್ದಿದ್ದ ಕಫನ ಹೊರಗಾಕುತ್ತೆ. ಆದ್ರೆ ನಾವು ಅಪವಾದ ಕೊಡೋದು ಯಾರಿಗೆ? ಈಗ ಭಯೋತ್ಪಾದಕರು ಜೈಲಿಂದ ತಪ್ಪಿಸ್ಕೊಂಡೋದ್ರೆ ಅವ್ರನ್ನೇನು ಕರ್ಕೊಂಬಂದು ಪಾರ್ಲಿಮೆಂಟಲ್ಲಿ ಸನ್ಮಾನ ಮಾಡ್ಬೇಕಾ ಅಥವಾ ಕೊಲ್ಬೇಕಾ? 8 ಜನ ಕೊಂದ್ರೆ ಅದಕ್ಕೂ ಅನುಮಾನ ನಿಮ್ ಕೇಜ್ರಿವಾಲ್ ಹಂಗೆ ಹುಚ್ಚಂಗೆ. ಹಂಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಾ ಅಥವಾ ಬಾಳೆಹಣ್ಣಿಗೆ ಅಪವಾದ ಕೊಟ್ಟಂಗದು? ಬಾಳೆಹಣ್ಣು ಒಳ್ಳೇದು ಮಾಡುತ್ತೆ, ಅದು ಕೊಳೆಯಕ್ಕೆ ಶುರು ಆಗ್ಬಿಡುತ್ತೆ. ಅಂದ್ರೆ ಅದ್ರ ಟೈಮ್ ಇಲ್ಲ. ನೀವು ಇದನ್ನು ಬೇಯಿಸ್ಬಿಟ್ಟಿರ್ತೀರಲ್ಲ, ಅದು ಬೇಗ ಕೊಳೆಯಲ್ಲವು. ಅದಕ್ಕೆ ಹಣ್ಣುಗಳನ್ನು ಯಾವುದೇ ಇರಲಿ, ನೀವೇ ಒಂದು ಗಾದೆ ಮಾಡಿಟ್ಟಿದ್ದೀರಲ್ರಿ, ಹಸಿದು ಹಣ್ಣು ಉಂಡು ಕಬ್ಬು, ಹಸಿದು ಹಣ್ಣು ಉಂಡು
ಮತ್ತು ಉಂಡ ಮೇಲೆ ಬಾಳೆಹಣ್ಣು ತಿನ್ಬೇಕು ಅಂತ ಎಲ್ಲಿಂದ ಶುರು ಆಯ್ತಿದ್ದು? ಯಾರು ಕಲ್ಸಿದವ್ರು ಯಾರು ನಿಮಗೆ? ಯಾರೋ ಗೊತ್ತಿಲ್ಲ. ಯಾರೋ ಒಬ್ಬ ಹುಚ್ಚು ಶುರು ಮಾಡ್ದ. ಯಾರೊಬ್ರು ಒಂದು ಕತೆ ಹೇಳ್ತಿದ್ರು. ಹಿಂಗೆ ಒಬ್ಬ ಬಂದು ಹನುಮಪ್ಪಂಗೆ ನಮಸ್ಕಾರ ಮಾಡಿದ್ನಂತ್ರಿ. ಏನು ಅವ್ನು ಬರಿ ಮೈಯಾಗಿದ್ದ, ಸ್ನಾನ ಮಾಡಿ ಹಂಗೆ ಬಂದು ಹನುಮಪ್ಪಂಗೆ ನಮಸ್ಕಾರ ಮಾಡ್ದ. ಸೊಳ್ಳೆ ಕಡಿತ ಅವನಿಗೆ, ಬೆನ್ನಿಗೆ ಸೊಳ್ಳೆ ಕಡಿತು. ಅವನಿಗೆ ಕೈ ಕೆರ್ಕೊಳಕ್ಕಾಗಲ್ವಲ್ಲ, ಗೋಡೆಗೆ ಹೋಗಿ ಹಿಂಗೆ ತಿಕ್ಕದ. ಅಲ್ಲಿ ಹಿಂದ್ಗಡೆ ಬಂದವನು ಅವ್ನು ನೋಡ್ಲಿಲ್ಲ, ಸುಮ್ಮನೆ ಹನುಮಪ್ಪಂಗೆ ನಮಸ್ಕಾರ ಮಾಡಿ ಗೋಡೆ ತಿಕ್ಕದ. ಅವನು ಮೂರನೇ ಬಂದು ಅವನು ತಿಕ್ಕದ ಕಂಬಕ್ಕೆ, ಅವನು ತಿಕ್ಕದ. ಯಾರು ಕೇಳಿದ್ರು ಯಾಕೆ ಗೊತ್ತಿಲ್ಲ, ಎಲ್ಲ ತಿಕ್ಕೋ ಸಂಪ್ರದಾಯ ತಿಳಿತಾ. ಹಂಗೆ ಈ ಬಾಳೆಹಣ್ಣಿಂದು ತಿಕ್ಕೋ ಸಂಪ್ರದಾಯನೇ. ಯಾಕೆ ತಿನ್ಬೇಕು, ಯಾರು ತಿನ್ಬೇಕು, ಯಾವಾಗ ಪ್ರಶ್ನೆ ಕೇಳ್ಕೊಳ್ಳಿಲ್ಲ. ತಿಂದಿದ್ದು ಕಾಯಿಲೆ ಮಾಡ್ಕೊಂಡಿದ್ದು. ಊಟದ ಜೊತೆಗೆ ಹಣ್ಣು ತಿನ್ಬೇಡಿ. ಯಾವುದೇ ಹಣ್ಣಿರಲಿ, ಸೇಬು ಹಣ್ಣಿರಲಿ, ಬಾಳೆಹಣ್ಣಿರಲಿ. ಮಾವಿನ ಹಣ್ಣು ಒಂದು ಬಿಟ್ರೆ, ಮಾವಿನ ಹಣ್ಣು ದಿವಸ ತಿನ್ನೋದು ಒಳ್ಳೇದಲ್ಲ, ಶೀಕರಣೆ. ಎಂದೋ ಒಂದು ದಿವಸ ತಿಂದರೆ ಒಂಚೂರು ಕ್ಷಮಿಸುತ್ತೆ ಶರೀರ. ಮತ್ತು ಮಾವಿನ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಜಾಸ್ತಿ ಇರೋದ್ರಿಂದ ಅದು ಜೀರ್ಣ ಆಗ್ತದೆ. ಬಾಳೆಹಣ್ಣು ಹಂಗಾಗೋದಿಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು, ಬಾಳೆಹಣ್ಣನ್ನು ಊಟ ಆದ್ಮೇಲೆ ತಿನ್ನಬಾರ್ದು. ಆದರೆ ಬಾಳೆಹಣ್ಣಿಗಾಗಿ ರಾತ್ರಿ ಹೊತ್ತು ಮೀಸಲಾಗಿಡಿ. ಅಥವಾ ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಅವಕ್ಕೇನೇನೋ ನ್ಯೂಡಲ್ಸು, ಮ್ಯಾಗಿ, ಚಕ್ಲಿ, ಕೋಡ್ಬಳೆ ಇಂಥದ್ದೆಲ್ಲ ಕೊಟ್ಟು ಆರೋಗ್ಯ ಕೆಡಿಸೋದಕ್ಕಿಂತ ಹಣ್ಣು ಕೊಟ್ಬಿಡಿ ಅವ್ರಿಗೆ. ಶಾಲೆಯಿಂದ ಬಂದ ಕೂಡಲೇ ಏನಾರು ಕೊಡೋ ಮಮ್ಮಿ ಅಂತ ಕೇಳ್ತಿರ್ತಾವಲ್ಲ, ಅವಾಗ ಯಾವ ಹಣ್ಣು ಇರ್ತದೋ ಆ ಹಣ್ಣು ಕೊಡಿ. ಪ್ಯಾರ್ಲಹಣ್ಣಿದ್ರೆ ಪ್ಯಾರ್ಲಹಣ್ಣೆ ಕೊಡಿ, ಒಳ್ಳೇದದು.